ನಟ ದರ್ಶನ್ ವಿರುದ್ಧ ದಾಖಲಾಗುತ್ತಾ ರೌಡಿ ಶೀಟ್ ಈ ಒಂದು ಪ್ರಶ್ನೆ ಆರಂಭದ ದಿನದಿಂದಲೂ ಕೂಡ ಅವರು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗಿಂದಲೂ ಕಾಡ್ತಾ ಇತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ ಜೊತೆಗೆ ಹಳೆ ಕೇಸ್ ಕೆದಕ್ತಾ ಇದ್ದಾರೆ ಪೊಲೀಸರು. ರೌಡಿ ಶೀಟ್ ಓಪನ್ ಆಗುತ್ತಾ ಹಾಗಾದ್ರೆ ದರ್ಶನ್ ಮೇಲೆ? ದರ್ಶನ್ ವಿರುದ್ಧ ದಾಖಲಾದಂತಹ ಸುಮಾರು ಒಂದು 3 ಕೇಸ್ಗಳನ್ನ ಪರಿಗಣಿಸ್ತಾ ಇದ್ದಾರಂತೆ ಪೊಲೀಸರು. ಬಟ್ ಇಲ್ಲಿ ತನಕ ದಾಖಲಾಗಿರೋದು ಬರೀ 3 ಅಲ್ಲ, ಅದರಲ್ಲಿ ಪ್ರಮುಖವಾದದ್ದು ಗಂಭೀರವಾದದ್ದು ಅಂತ 3 ಕೇಸ್ಗಳನ್ನ ಪರಿಗಣಿಸ್ತಾ ಇದ್ದಾರಂತೆ ಪೊಲೀಸರು. ಹಳೆ ಕೇಸ್ಗಳ ರಿಪೋರ್ಟ್ ಅನ್ನ ರೆಡಿ ಮಾಡೋಕೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದು, ಸ್ವಾಮಿಯ ಕೊಲೆ ಅಂದ್ರೆ ರೇಣುಕಾ ಸ್ವಾಮಿಯ ಕೊಲೆ ಮತ್ತು 13 ವರ್ಷದ ಹಿಂದೆ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆ, ಇಂತಹ ಗಂಭೀರ ಪ್ರಕರಣಗಳನ್ನ ಗಮನದಲ್ಲಿಟ್ಕೊಂಡು ರೌಡಿ ಶೀಟ್ ಅನ್ನ ತೆಗೆಯುವಂತಹ ಸಾಧ್ಯತೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಳೆ ಕೇಸ್ಗಳ ಪರಿಶೀಲಿಸಿ ರೌಡಿ ಪಟ್ಟಿಗೆ ಸೇರಿಸುವಂತಹ ಸಾಧ್ಯತೆ ಬಗ್ಗೆ ಈಗ ಗಂಭೀರ ಚರ್ಚೆಗಳು ಪೊಲೀಸ್ ವಲಯದಲ್ಲಿ ಆಗ್ತಾ ಇದ್ದು, ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ರೌಡಿ ಶೀಟ್ ತೆಗೆಯೋಕ್ಕೂ ಕೂಡ ಕೆಲವೊಂದು ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಏನೆಲ್ಲ ಮಾನದಂಡಗಳನ್ನು ಅನುಸರಿಸಬಹುದು ಮತ್ತು ಇದು ಯಾವ ರೀತಿಯಾಗಿ ಕೆಡುಕಾಗ್ಬೋದು ಒಂದ್ ವೇಳೆ ಓಪನ್ ಆದ್ರೆ ದರ್ಶನ್ ವಿರುದ್ಧ ರೌಡಿ ಶೀಟ್ ಅಂತ? ವಿದ್ಯಾ, ಈಗಾಗಲೇ ಈ ಹಿಂದೆಯೇ ಕೂಡ ಪಬ್ಲಿಕ್ ಟಿವಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ದರ್ಶನ್ ಮೇಲೆ ರೌಡಿ ಹಾಳೆಯನ್ನ ತೆರೆಯೋದಕ್ಕೆ ಪೊಲೀಸರು ಗಂಭೀರವಾದಂತಹ ಚಿಂತನೆಯನ್ನ ನಡೆಸ್ತಿದ್ದಾರೆ ಅಂತೇಳಿ. ಯಾವಾಗ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆಯನ್ನ ಮಾಡಿದ್ರು, ಆಗ ಒಂದಷ್ಟು ಈ ಹಳೆಯ ಕೇಸ್ಗಳು ದರ್ಶನ್ ಮೇಲೆ ಯಾವ್ಯಾವ ಇದೆ ಅವುಗಳನ್ನೆಲ್ಲ ಕೂಡ ಒಂದಷ್ಟು ಶೇಖರಣೆಯನ್ನ ಮಾಡಿ ಅವುಗಳ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಇದೀಗ ಪ್ರಮುಖ ಒಂದು 3-4 ಕೇಸುಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದು ಮೊದಲನೇ ಪ್ರಕರಣ ಕಾಮಾಕ್ಷಿಪಾಳ್ಯದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ. ಅದಾದ ಬಳಿಕ ಇತ್ತೀಚೆಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿಯನ್ನ ಮಾಡಿದ್ರು. ಅದನ್ನ ಹೊರತುಪಡಿಸಿದ್ರೆ RR ನಗರ ಪೊಲೀಸ್ ಠಾಣೆಯಲ್ಲಿ ಇವರ ಮನೆಯ ನಾಯಿಯನ್ನ ಚೂ ಬಿಡ್ಲಾಗಿದೆ, ಅದು ಕಚ್ಚಿದೆ ಪರಿಚಿದೆ ಅನ್ನೋ ನಿಟ್ಟಿನಲ್ಲಿ ಮಹಿಳಾ ವಕೀಲರೊಬ್ಬರು ದೂರನ್ನ ಕೊಟ್ಟಿದ್ರು. ಈ 3 ಪ್ರಕರಣಗಳನ್ನ ಇಟ್ಕೊಳ್ಳಲಾಗಿದೆ. ಅದ್ರ ಜೊತೆಗೆ ನರಸೀಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅನ್ನೋ ಮಾಹಿತಿಗಳಿದೆ. ಈ ಎಲ್ಲವನ್ನ ಕೂಡ ಇಟ್ಕೊಂಡಿದ್ದಾರೆ. ಸದ್ಯ ದರ್ಶನ್ ಜೈಲಿನಲ್ಲಿದ್ದಾರೆ. ಜೈಲಿನಿಂದ ಅವರು ಬೇಲನ್ನ ಪಡೆದು ಹೊರಬಂದ ಬಳಿಕ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ನಿಮ್ಮ ಮೇಲೆ ಗುರುತರವಾದಂತಹ ಇಂತಹ ಕ್ರಿಮಿನಲ್ ಅಪರಾಧಗಳಲ್ಲಿ ನೀವು ಭಾಗಿಯಾಗಿದ್ದೀರಿ, ಯಾಕೆ ನಿಮ್ಮ ಮೇಲೆ ರೌಡಿ ಹಾಳೆಯನ್ನ ತೆರೆಯಬಾರದು? ಈ ಕಾನೂನಿನ ನೆಲದ ಗೌರವವನ್ನ ನೀವು ಪಾಲಿಸಿಲ್ಲ, ಈ ಕಾನೂನನ್ನ ಪಾಲನೆ ಮಾಡಿಲ್ಲ, ಹೀಗಾಗಿ ತಮ್ಮ ಮೇಲೆ ಯಾಕೆ ರೌಡಿ ಶೀಟರ್ ಅನ್ನ ತೆರೆಯಬಾರದು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ಗೆ ಸುಮಾರು 15 ದಿನಗಳ ಒಳಗಾಗಿ ದರ್ಶನ್ ಉತ್ತರವನ್ನ ಕೊಡಬೇಕು. ಆ ಬಳಿಕ ರೌಡಿ ಹಾಳೆಯನ್ನ ತೆರೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅವರ ಮನೆ ಇರ್ತಕ್ಕಂಥ RR ನಗರ ಏನಿದೆ ಅಲ್ಲಿ ರೌಡಿ ಶೀಟರ್ ಅನ್ನ ತೆರೀತಾರೆ. ಮತ್ತೆ ಈ ಕಾಮಾಕ್ಷಿಪಾಳ್ಯದಲ್ಲಿ ಮರ್ಡರ್ ಕೇಸ್ ದಾಖಲಾಗಿರೋದ್ರಿಂದ ಅಲ್ಲಿ B ರೌಡಿ ಹಾಳೆಯನ್ನ ತೆರೆಯೋದಕ್ಕೆ ಪೊಲೀಸರು ಗಂಭೀರವಾದಂತಹ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಭಿಮಾನ ಒಂದ್ ಹಂತದಲ್ಲಿದ್ರೆ ಸರಿ, ಅದೇ ಅಂಧಾಭಿಮಾನ ಹುಚ್ಚಾಭಿಮಾನ ಆ ಒಂದು ಹಂತಕ್ಕೆ ಹೋಗ್ಬಿಟ್ರೆ ಏನಾಗತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಸಿಗ್ತಾ ಇದೆ ನೋಡಿ. ಶಿವ ಎಂಥ ಕಾಲ ಬಂತಪ್ಪ. ದರ್ಶನ್ಗಾಗಿ ಮಗುವನ್ನೇ ಕೈದಿ ಮಾಡಿದ ಹುಚ್ಚಾಭಿಮಾನಿ ಏನಿದು ಅಂತ ನೋಡ್ತಾ ಹೋಗೋಣ. ಒಂದು ವರ್ಷದ ಮಗುವಿಗೆ ಫೋಟೋ ಶೂಟ್ ಮಾಡಿಸಿದ್ದಾರೆ. ಆದ್ರೆ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಬಿಳಿ ಬಟ್ಟೆ ಹಾಕಿ, ಖೈದಿ ನಂಬರ್ ಹಾಕಿ, ಕೈಗೆ ಖೋಳ ಹಾಕಿ ದರ್ಶನ್ ಅವ್ರ ಮೇಲಿರುವಂತಹ ಅಭಿಮಾನ, ಇದು ಅಂಧಾಭಿಮಾನ ಅಥವಾ ಹುಚ್ಚಭಿಮಾನವನ್ನ ಪ್ರದರ್ಶಿಸಿರೋದು. ಇದು ಅಭಿಮಾನವ ಅಥವಾ ಒಂದೇ ದಿನದಲ್ಲಿ ಫೇಮಸ್ ಆಗ್ಬಿಡ್ಬೇಕು ಅನ್ನುವಂತಹ ಚಟವ ಚಾಳಿಯ ಗೊತ್ತಿಲ್ಲ. ಗಮನಿಸ್ತಾ ಇದ್ದೀರಿ, ತಂದೆ ತಾಯಿ ಆದಂಥವ್ರು ಮಕ್ಕಳಿಗೆ ಏನೇನೆಲ್ಲ ವೇಷಭೂಷಣೆಗಳನ್ನ, ಫ್ಯಾನ್ಸಿ ಡ್ರೆಸ್ಗಳನ್ನ ಹಾಕಿ ಫೋಟೋ ಶೂಟ್ ಮಾಡಿಸಿರೋದನ್ನ ಇಲ್ಲಿ ತನಕ ಗಮನಿಸಿದೀವಿ. ಬಟ್ ಇದು ತೀರಾ ಒಂದ್ ರೀತಿ ಲೋ ಹಂತಕ್ಕೆ ಹೋಗಿ ನಿಂತ್ಬಿಟ್ಟಿದೆ. ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದಾರೆ, ಇವರ ಅಭಿಮಾನ ಒಂದ್ ಕಡೆ ಆದ್ರೆ ಮಕ್ಕಳಿಗೆ ಇದು ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ, ಇದು ಯಾವುದು ಕೂಡ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಇವರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇದೊಂದ್ ರೀತಿ ಹುಚ್ಚಾಭಿಮಾನ ಅನ್ನೋದಾ ಅಥವಾ ಒಂದೇ ದಿನದಲ್ಲಿ ಎಲ್ಲರ ಜೊತೆ ಗುಂಪಲ್ ಗೋವಿಂದ ಅನ್ನೋ ರೀತಿಯಲ್ಲಿ ನಾವು ಫೇಮಸ್ ಆಗ್ಬಿಡೋಣ ಅನ್ನುವಂತಹ ಒಂದು ಚಾಳಿ ಇರ್ಬೋದಾ? ಏನ್ ಹೇಳ್ತೀರಿ ಇಂಥ ಪ್ರಕರಣಗಳಿಗೆ? ವಿದ್ಯಾ, ಯಾಕೋ ಈ ಅಂಧಾಭಿಮಾನಿಗಳ ಅತಿರೇಕದ ವರ್ತನೆ ತೀರಾ ಜಾಸ್ತಿನೇ ಆಗ್ತಿದೆ ಅಂತಾನೆ ಹೇಳ್ಬಹುದು. ಈ ದರ್ಶನ್ ಈ ನೆಲದ ಕಾನೂನನ್ನ ಗೌರವ ಕೊಟ್ಟಿಲ್ಲ.
ಆತ ಒಬ್ಬ ಸೆಲೆಬ್ರಿಟಿಯಾಗಿ ಆತನನ್ನ ಲಕ್ಷಾಂತರ ಜನ ಅನುಕರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತಪ್ಪಾಗಿದ್ರೆ ಒಂದು ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡಿಸಿದ್ರೆ ಪೊಲೀಸರು ಆಕ್ಷನ್ ಅನ್ನ ತೆಗೆದುಕೊಳ್ಳೋರು, ಕಾನೂನು ತನ್ನ ಆಕ್ಷನ್ ಅನ್ನ ತೆಗೆದುಕೊಳ್ತಿತ್ತು. ಆದ್ರೆ ದರ್ಶನ್ ಆ ಕೆಲಸವನ್ನ ಮಾಡ್ಲಿಲ್ಲ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ತಂದು ಹಲ್ಲೆಯನ್ನ ನಡೆಸಿ ಕೊಲೆ ಮಾಡಿದ್ರು. ಅಂದ್ರೆ ಅವರ ನಟನೆಯನ್ನ ಗೌರವಿಸ್ಲಿ, ಪ್ರೀತಿಸ್ಲಿ, ಅವ್ರನ್ನ ತಲೆ ಮೇಲೆ ಹೊತ್ತು ಕೂರಿಸ್ಲಿ. ಆದ್ರೆ ಅವರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳುವ ಧೈರ್ಯ ಅಥವಾ ಆ ಒಂದು ಪ್ರವೃತ್ತಿಯನ್ನ ಈ ಅಭಿಮಾನಿಗಳು ಬೆಳೆಸ್ಕೋಬೇಕು. ಯಾವಾಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರು ಆಗ ವಿಚಾರಣಾಧೀನ ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ. ಆ ವಿಚಾರಣಾಧೀನ ಕೈದಿ ನಂಬರ್ 6106 ಈ ನಂಬರ್ ಏನಿದೆ, ಇದನ್ನ ತುಂಬಾ ಜನ ಬಹುತೇಕ ಕಡೆ ಏನ್ ಮಾಡಿದ್ದಾರೆ, ಬೈಕ್ಗಳ ಮೇಲೆ ಹಾಕ್ಸ್ಕೊಳ್ಳೋದು, ಮತ್ತೆ ಈ ಟ್ಯಾಟೂ ಹಾಕ್ಸ್ಕೊಳ್ಳೋದು, ಇದೆಲ್ಲ ಕಾಮನ್ ಆಗೋಗಿದೆ. ಆಯ್ತು ಇವ್ರು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹಸುಗೂಸು, ಅದಕ್ಕೇನು ಗೊತ್ತಿಲ್ಲ. ಆ ಕಂದಮ್ಮನಿಗೆ ಇದೀಗ ಆ ಕೈದಿ ನಂಬರ್ ಅನ್ನ ಹಾಕಿ ಅದ್ರ ಆ ಒಂದು ಡ್ರೆಸ್ ಅನ್ನ ಕೈದಿ ನಂಬರ್ 6106 ಅಂತ ಹೇಳಿ ಬರ್ದಿ ಆ ಉಡುಗೆಯನ್ನ ತೊಡಿಸಿದ್ದಾರೆ. ಆ ಬಳಿಕ ಆ ಮಗುವಿನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಸಾಕಷ್ಟು ಒಂದಷ್ಟು ಖಾರವಾದಂತಹ ಕಮೆಂಟ್ಗಳನ್ನು ಕೂಡ ಈ ಒಂದು ಫೋಟೋಗೆ ಹಾಕುವ ಕೆಲಸವನ್ನ ಸಾರ್ವಜನಿಕರು ಮಾಡಿದ್ದಾರೆ. ಏನು ಅರಿಯದ ಕಂದಮ್ಮನಿಗೆ ಯಾಕೆ ನೀವು ಈ ರೀತಿಯಾಗಿ ಶಿಕ್ಷೆಯನ್ನ ಕೊಡ್ತಿದ್ದೀರಿ, ಆ ಮಗು ಏನ್ ಮಾಡಿದೆ, 6106 ಈಗ್ಲೇ ಹಾಕಿ ಆ ಮಗುನ ಯಾಕೆ ನೀವು ಕೈದಿ ಮಾಡಿದ್ರಿ, ಇಂಥ ಪ್ರವೃತ್ತಿಯ ಮನಸ್ಸೇನಿದೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಟೀಕೆಗಳು ಸಾರ್ವಜನಿಕರಿಂದಲೇ ವ್ಯಕ್ತವಾಗ್ತಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ರೇಣುಕಾ ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿದೆ. ಹೀಗಿರುವಾಗ ಈ ಕೊಲೆ ಕೇಸ್ನ ಆಳಕ್ಕಿಳಿತಾ ಇದ್ದಾರೆ ಪೊಲೀಸರು. ತನಿಖೆಯನ್ನ ಪೂರ್ಣಗೊಳಿಸಿ ಶಿಕ್ಷೆ ಕೊಡಿಸೋಕು ಕೂಡ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. 1 ವರ್ಷದೊಳಗೆ ತನಿಖೆಯನ್ನ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಲಿರುವ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಅಂದ್ರೆ ಆದಷ್ಟು ಬೇಗ ತ್ವರಿತವಾಗಿ ಇಂತಹ ಪ್ರಕರಣಗಳು ಕಂಡು ಬಂದಾಗ ಮುಗಿಸೋದಕ್ಕೆ ಶೀಘ್ರ ಶಿಕ್ಷೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರೆ ಪೊಲೀಸರು. ಹೇಗೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿಯ ಕೊಲೆ ತನಿಖೆಯನ್ನ ಶೀಘ್ರವಾಗಿ ಮುಗಿಸೋಕೆ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. 1. ಎರಡನೇದು, ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಕೊಡ್ಸೋಕೆ 1 ವರ್ಷದ ಟಾರ್ಗೆಟ್ ಇಟ್ಕೊಂಡು ಅಂದ್ರೆ ಆದಷ್ಟು ಬೇಗ ತನಿಖೆಯನ್ನ ಮುಗಿಸ್ಬೇಕು ಅಂತ 1 ವರ್ಷದ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು. ಅವರೇ ಈ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇರುವಂತದ್ದು. ಈ ಪ್ರಕರಣದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಲು ಪೊಲೀಸರು ತಯಾರಿಯನ್ನ ನಡೆಸ್ಕೊಂಡಿದ್ದು, ಅದಕ್ಕೀಗ ಅವರು ಸರ್ಕಾರದ ಅನುಮತಿಯನ್ನೆಲ್ಲ ಕೇಳಬೇಕಾಗತ್ತೆ. 1 ವರ್ಷದಲ್ಲಿ ಕೇಸ್ ತನಿಖೆಯನ್ನ ಮುಗಿಸಿ ಶಿಕ್ಷೆ ಕೊಡ್ಸೋಕ್ಕೂ ಕೂಡ ಖಾಕಿ ಪ್ಲಾನ್ ಮಾಡ್ಕೊಂಡಿದೆ. ಚಾರ್ಜ್ ಶೀಟ್ ಬಳಿಕ ಸರ್ಕಾರಕ್ಕೆ ಪತ್ರ ಬರೆಯಲು ಕೂಡ ಯೋಚನೆಯಲ್ಲಿದ್ದಾರಂತೆ ಪೊಲೀಸರು. ಇದೀಗ ಕಾರಣ ತನಿಖೆ ಶೀಘ್ರ ಮುಗಿಸೋಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅವಕಾಶವನ್ನ ಕಲ್ಪಿಸ್ಕೊಡಿ ಅಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೋಬೇಕು. ಸರ್ಕಾರ ಅಸ್ತು ಅಂದ್ರೆ ಅವರು ಅದಕ್ಕೆ ಮುಂದಾಗ್ತಾರೆ. ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ತನಿಖೆ ಮುಗಿಸೋಕೆ ಅನುಮತಿ ಕೊಟ್ರೆ 1 ವರ್ಷದಲ್ಲಿ ಇದರ ಸತ್ಯಾಸತ್ಯತೆ, ಅಸಲಿತನ, ಇದರ ಆಳ ಅಗಲ ಏನಿದೆ ಇವೆಲ್ಲವೂ ಕೂಡ ಒಂದು ಭೇದಿಸ್ತಾರೆ ಪೊಲೀಸರು.